ಬಜರಂಗಿ ಇನ್ಸ್ಪೆಕ್ಟ್ರೆ ಯಾರು ಹೇಳ್ತಾ ಇದ್ದೀರಿ? ಜಸ್ಟ್ 1 ಸೆಕೆಂಡ್. ಗೌಡ್ರೆ, ಯು ಆರ್ ಅಂಡರ್ ಅರೆಸ್ಟ್. ಬಜರಂಗಿ ಇನ್ಸ್ಪೆಕ್ಟ್ರೆ, ನಾ ಏನ್ ತಪ್ಪು ಮಾಡಿದೆ ಅಂತ ನನ್ನ ಕೈ ಕೋಳ ಆಗ್ತಾ ಇದ್ದಾರಿ. ಈ ಗೌಡ್ರೆ, ಮಾಡೋ ತಪ್ಪೆಲ್ಲ ಮಾಡಿ ಈಗೇನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಿದ್ದೀರಾ? ಆದ್ರೂ ನಿಮ್ ಕೈಲಿ ಬೇಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ. ಸಾರಿ, ಐ ಆಮ್ ವೆರಿ ಸಾರಿ. ಇನ್ಸ್ಪೆಕ್ಟ್ರೆ, ಇದರಲ್ಲಿ ಇವರಿಬ್ಬರದೇ ಏನೋ ಕಿತಾಪತಿ ಆದ ಅನ್ನಿಸ್ತಾ ಇದೆ. ಇಂಥ ಟೈಮ್ಲಿ ನಿಮ್ಮನ್ನಂದು ಏನು ಪ್ರಯೋಜನ ಇಲ್ಲ. ಎಲ್ಲೇ ಕಲ್ಟಿವೇಟ್ರು? ಅವನು ಸ್ವಲ್ಪ ಜೈಲಲ್ಲಿ ಇರ್ತೀನಿ ಅಂತ ಇನ್ಸ್ಪೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ಕಣ್ಣ. ಇಲ್ಲ, ಕಪಾಳು ಕೂಡ ಜೈಲ್ ಸೇರ್ಕೊಂಡ. ಇನ್ಸ್ಪೆಕ್ಟ್ರೆ, ನಮ್ ಬಾಬಣ್ಣ ಅಂತವ್ರಲ್ಲ, ಇವ್ರ ಕೈಗೆ ಬೇಡಿ ಹಾಕಿದ್ರಿ ಬುಟ್ಬುಡಿ. ಪುಟ್ಮಲ್ಲಿ ಅವರೇ, ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ, ನಿಮ್ಮ ರಕ್ಷಣೆಗೆ ನಾನಿದ್ದೆ. ನೀವೇನು ಚಿಂತೆ ಮಾಡ್ಬೇಡಿ ಪುಟ್ಮಲ್ಲಿ ಅವರೇ, ನಾನು ಇದ್ದೀನಿ. ಜಾನಿ ಅವರೇ, ಪುಟ್ಮಲ್ಲಿ ಅವ್ರ ರಕ್ಷಣೆಗೆ ನಾನಿದ್ದೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇತ್ತು ಅಂದೇಳಿ ನಾನು ಹೇಳೋದು, ನೀವಂದೇಳಿ ಅಲ್ಲ. ಬಜರಂಗಿ ಇನ್ಸ್ಪೆಕ್ಟ್ರೆ, ಆ ನಾಳೆ ಕಣ್ಣಪ್ಪನವ್ರ ಜೊತೆ ಮಾತಾಡೋದು ಬಿಟ್ಬಿಟ್ಟು ನನ್ನ ಕೈಗೆ ಕೋಳ ಯಾಕೆ ಹಾಕಿದ್ದಾರೆ ಅಂತ ಕಾರಣ ಕೊಡಿ. ಗೌಡ್ರೆ, ಸುಮ್ನೆ ಅರೆಸ್ಟ್ ಮಾಡೋಕೆ ನಾನೇನು ಗಾಂಪ್ನ ಮಾಡ್ರೆ? ಪುಟ್ಮಲ್ಲಿ ಅವರಿಗೆ ನೀವು ಚಿತ್ರ ಹಿಂಸೆ ಕೊಡ್ತೀರಿ ಅಂದೇಳಿ ಪುಟ್ಮಲ್ಲಿ ಅವರೇ ನಿಮ್ ಕಂಪ್ಲೇಂಟ್ ಕೊಟ್ಟಿರ. ಅಷ್ಟೇ ಅಲ್ಲ, ಸಾಕ್ಷಿಗಂದಳಿ ಜಾನಿ ಅವರು ರಾಕಿ ರೈಯು ಸೈನ್ ಮಾಡಿರ್. ಕಾಣಿ ಕಾಣಿ ಕಾಣಿ. ಆಮೆ ಪುಟ್ಮಲ್ಲಿ, ನಾನು ಯಾವಾಗ ನಿನ್ಗೆ ಚಿತ್ರಹಿಂಸೆ ಕೊಟ್ಟೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಆಮೆ? ಬಾಬಣ್ಣ, ನಾನ್ ಯಾಕೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡನೆ? ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ನನಗೆ ಗೊತ್ತಿಲ್ಲ. ಪುಟ್ಮಲ್ಲಿ ಅವರೇ, ನೀವೇ ಕಂಪ್ಲೇಂಟ್ ಕೊಟ್ಟು ಹಿಂಗ್ ಹೇಳ್ರೆ ಹ್ಯಾಂಗ್ ಮರ್ರೆ? ಇನ್ಸ್ಪೆಕ್ಟ್ರೆ, ನಾ ಕಂಪ್ಲೇಂಟ್ ಕೊಡಕ್ಕೆ ಯಾವಾಗ ನಿಮ್ ಸ್ಟೇಷನ್ ಬಂದಿದ್ದೆ ಹೇಳಿ? ಪುಟ್ಮಲ್ಲಿ ಅವರೇ, ನೀವು ಸ್ಟೇಷನ್ಗೆ ಬರಲಿಲ್ಲ, ಆದ್ರೆ ಜಾನಿ ಅವರು ರಾಕಿ ರೈಯು ಸ್ಟೇಷನ್ಗೆ ಬಂದು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅಂದೇಳಿ ಲೆಟರ್ ಕೊಟ್ಟು ಗೌಡ್ರನ್ನ ಅರೆಸ್ಟ್ ಮಾಡೋಕೆ ಹೇಳಿರ. ಚಂದನ್ ಅವ್ರೆ, ಕಸದ ಗಾಡಿಯವ್ನು ಬರ್ತಾ ಇಲ್ಲ, ಕಂಪ್ಲೇಂಟ್ ಕೊಡೋ ಅಂತವ ಸೈನ್ ಮಾಡಿಸ್ಕೊಂಡು ಇಂಥ ಮನೆ ಮುರಿಯ ಕೆಲಸ ಮಾಡಿದಿರಲ್ಲ, ಇದು ಸರಿಯಾ? ಪುಟ್ಮಲ್ಲಿ ಅವರೇ, ನೀವೇನು ಹೆದರ್ಕೋಬೇಡಿ, ಗೌಡ್ರಿಂದ ನಿಮ್ಮನ್ನ ಕಾಪಾಡಬೇಕು ಅಂತಾನೆ ನಾನು ಇಂಥ ಕೆಲಸ ಮಾಡಿದ್ದು. ಬಜರಂಗಿ ಇನ್ಸ್ಪೆಕ್ಟ್ರೆ, ಈಗಲಾದ್ರೂ ಸತ್ಯಾಂಶ ಗೊತ್ತಾಯ್ತಾ? ಗೊತ್ತಾಯ್ತು. ಬಿಚ್ಚಿ ಬೇಡ್ಯಾ. ತಗೊಳ್ಳಿ. ಅಣ್ಣಪ್ಪನವ್ರೆ, ನಿಮ್ಮ ಹೊಟ್ಟೆಲಿ ಬಿಳಿ ಪೇಪರ್ ಏನಾದ್ರು ಇಟ್ಟಿದಾರ್ಯಾ? ಯಾಕೆ? ಕೊಡಿ, ಯಾಕಂತ ಆಮೇಲೆ ಹೇಳ್ತೀನಿ. ಒಂದು ನಿಮಿಷ. ನಂಬ್ತವೆ ಅದೇ. ಆಮೇಲೆ ಪುಟ್ ಮಾಡಿ ಸೈನಾ. ಬಜರಂಗಿ ಇನ್ಸ್ಪೆಕ್ಟ್ರೆ, ತಕೊಳ್ಳಿ ಕಂಪ್ಲೇಂಟ. ಇದೆಂತಕ್ ಮರ್ರ? ಅಣ್ಣಯ್ಯಪ್ಪನವ್ರು ಒಂದು ಅಮಾಯಕ ಹೆಣ್ಣಿಗೆ ಸುಳ್ಳು ಹೇಳಿ ಸೈನ್ ಹಾಕ್ಸ್ಕೊಂಡು ಮೋಸ ಮಾಡಿ ತಪ್ಪಗ. ಬರ 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 ನಿನ್ನ ಮನೆ ಮುಂದೆನೆ ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು ಕಣ. ಐ ಲೈಕ್ ಇಟ್. ಎಂತದಕ್ಕೆ ಭಯ್ಯ, ಈ ಬ್ಯೂಟಿಫುಲ್ ಫೇಸಿಗೆ ಮುತ್ತು ಕೊಡ್ಬೇಕ ನನಗೆ ಸೊಂಟ. ಬರೀ ಮುತ್ತಲ್ಲ ಕಣೋ, ಮುತ್ತುಗಳನ್ನ ತಂದು ನಿಂಗೆ ಅಭಿಷೇಕ ಮಾಡಬೇಕು ಅನಿಸ್ತಿದೆ. ಐ ಲೈಕ್ ಇಟ್. ಅಂದ್ರೆ ನಾನು ಅಷ್ಟೊಂದು ಸ್ಫುರದ್ರೂಪಿಯ? ಕಾರ್ಯವ ಸಿಕ್ಕತ್ತೆ, ಕಾಲಿಡಿಬೇಕಂತೆ. ಎಂತ ಗೊತ್ತಿಲ್ಲ, ನೀನಿಂತ ಸ್ಫುರದ್ರೂಪಿ ಅಂತಾನೆ ಕಣೋ ಸಲ್ಮಾನ್ ಖಾನ್ ಜಾಸ್ತಿ ಬೆಂಗಳೂರಿಗೆ ಬರಲ್ಲ. ಐ ಲೈಕ್ ಇಟ್. ಇದು ಸ್ವಲ್ಪ ಜಾಸ್ತಿ ಆಯ್ತು, ತೊಂದರೆ ಅಡ್ಜಸ್ಟ್ ಮಾಡಿಕೊಳ್ಳುವ. ಯಾಕೆ ಎಲ್ಲೊಟ್ಟಿದ್ದೆ? ಅದು 6ನೇ ಕ್ರಾಸಿನ ಬೋರ್ಡಿನ ಕೆಳಗೆ ಒಂದು ಬಿಲ ಉಂಟಲ್ಲ, ಅಲ್ಲಿ ಇಲಿ ಮರಿ ಆಗ್ತಾ ಉಂಟಂತೆ. ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಿಮಗೆಂತಾದ್ರೂ ಸಹಾಯ ಬೇಕಿದ್ರೆ ಬೇಗ ಕೇಳಿ. ಪಾಪ ಅಲ್ಲಿ ಡೆಲಿವರಿ ಪೇನ್ ಜೋರಾಗ್ತಾ ಉಂಟಂತೆ. ಯಾಕೆ ನೀನ್ ಆಗಾಗ ಏನೋ ಔಷಧಿ ಕಂಡುಹಿಡಿತಿರ್ತಿ ಅಂತಲ್ಲ? ಮೊನ್ನೆ ಯಾವುದೋ ಶಕ್ತಿವರ್ಧಕ ಔಷಧಿ ಕಂಡುಹಿಡಿದಿಯಂತೆ? ಹೌದೌದು, ಅದನ್ನು ಸಿಂಹಕ್ಕೆ ಊಟ ಮಾಡಿಸುವಾಗ ಉಪಯೋಗಿಸ್ತಾರೆ. ಯಾಕೆ ನೀನು ಹುಲಿ ಸಿಂಹನೂ ಸಾಕಿದ್ಯಾ? ಅದು ಡಿಸ್ಕವರಿ ಚಾನಲ್ ಅಲ್ಲಿ ಪುಣ್ಯಾತ್ಮ. ನೀನೊಂಥರ ನಾಡಲ್ಲಿರೋ ಕಾಡು ಮನುಷ್ಯ ಅಂತ ಕನ್ಫರ್ಮ್ ಆಗುತ್ತೆ ಬಿಡು. ಐ ಲೈಕ್ ಇಟ್. ರಾಕೆ, ನನ್ಗೊಂದು ಹೆಲ್ಪ್ ಮಾಡ್ತೀಯನಾ? ಹೆಲ್ಪ ಹೇಳಿ ಅಲ್ವಾ, ನನ್ನಿಂದ ಸಾಧ್ಯ ಆದರೆ ಖಂಡಿತ ಮಾಡ್ತೇನೆ. ಖಂಡಿತ ನಿನ್ ಕೈಲಾಗುತ್ತೆ ಕಣೋ. ಅದು ನೀನ್ ಕಂಡಿಡಿದಿರೋ ಶಕ್ತಿವರ್ಧಕ ಔಷಧಿನ ನನಗೆ ಕೊಡ್ತೀಯಾ? ಐ ಲೈಕ್ ಇಟ್. ಎಂತದಕ್ಕೆ, ನಿಮ್ಮಲ್ಲಿರುವ ಶಕ್ತಿ ಕಡಿಮೆ ಆಯ್ತಾ? ಲೇ, ನಿನ್ನ ಹತ್ರ ಇರೋ ಬೆಣ್ಣೆಗೆ ನಾನು ಬಾಯಿ ಬಿಡ್ತಿದ್ದೀನಿ ಅಂತ ಬೆರಣಿ ತಟ್ಟಕ್ಕೆ ಬರಬೇಡ. ನಾನು ಕೇಳ್ತಿರೋದು ನನಗೋಸ್ಕರ ಅಲ್ಲ, ಮತ್ತಿನ್ಯಾರಿಗೆ? ನನ್ನ ಪುಟ್ಮಲ್ಲಿ ಅವ್ರಿಗೋಸ್ಕರ. ಅಂದ್ರೆ ಇದ್ರ ಮನೇಲಿರೋ ಪುಟ್ಮಲ್ಲಿ ಅವ್ರಿಗೋಸ್ಕರ ಅಂದೆ. ಪುಟ್ಟ ಕಣ್ಣಿಗೆ ಅವ್ರಿಗೆ ಎಂತಾಗಿದೆ ಮಾರಾಯ ಸಮಸ್ಯೆ? ಪಾಪ ಪುಟ್ಮಲ್ಲಿ ಅವರು ಅವ್ರ ಮುಗ್ಧತೆನ ಗೌಡ್ರು ಮಿಸ್ಯೂಸ್ ಮಾಡ್ಕೊಂಡು ದಿನ ದಬ್ಬಳಿಕೆ ಮಾಡ್ತಿದ್ದಾರೆ ಕಣೋ. ಗೌಡ್ರು ಮಾತಿಗೆ ಒಂದು ಮಾತು ಎದುರಾಡದೆ ದಿನ ಅದನ್ನ ಸಹಿಸ್ಕೊಂಡು ಹೋಗ್ತಿದ್ದಾರೆ. ಅಷ್ಟೇ ಅಲ್ಲ ಕಣ, ಇವತ್ತು ತರಕಾರಿಯನ್ನು ಕೂಡ ಪುಟ್ಮಲ್ಲಿ ಅವರು ಮೋಸ ಮಾಡಿ 50 ರೂಪಾಯಿ ತರಕಾರಿಗೆ 100 ರೂಪಾಯಿ ತಗೊಂಬಿಟ್ಟ. ಐ ಡೋಂಟ್ ಲೈಕ್ ಇಟ್. ನಮ್ಮ ಪುಟ್ಟ ಕಣ್ಣಿಗೆ ಈ ನಮ್ಮನೆಲ್ಲ ಮೋಸ ಆಗ್ತಾ ಉಂಟಾ? ಹೌದು ಕಣೋ ರಾಕಿ,
ನಾವೀಗ ಅವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇಡೀ ಏರಿಯಾದವರೆಲ್ಲ ಪುಟ್ಮಲ್ಲಿ ಅವ್ರಿಗೆ ಮೋಸ ಮಾಡ್ಬಿಡ್ತಾರೆ. ನೋ, ಹಾಗಾಗ್ಲಿಕ್ಕೆ ನಾನು ಬಿಡುದಿಲ್ಲ. ಚನಿಬಾಯಿ ತಗೊಳ್ಳಿ, ಮೊನ್ನೆ ತಾನೇ ಫ್ರೆಶ್ ಆಗಿ ತಯಾರಿಸಿದ ಶಕ್ತಿವರ್ಧಕ ಮದ್ದು. ಇದನ್ನು ಪುಟ್ಟಕನಿಗೆ ಜ್ಯೂಸಿನಲ್ಲಿ ಮಿಕ್ಸ್ ಮಾಡಿ ಕುಡಿಲಿಕ್ಕೆ ಹೇಳಿ. ಇದನ್ನ ಕುಡಿದ್ರೆ ಶಕ್ತಿ ಬರುತ್ತೇನೋ? ಶಕ್ತಿ ಅಷ್ಟೇ ಅಲ್ಲ, ಯಾ ಮಾಡಿದ್ರೆ ಕೈಗೆ ಲಾಂಗ್ ಮಚ್ಚು ಬರ್ತದೆ. ಚಂದನ್ ಅವರೇ, ಚಂದನ್ ಅವರೇ, ಬನ್ನಿ ಬನ್ನಿ ಪುಟ್ಮಲ್ಲಿ ಅವರೇ. ನೀವು ಕರೆದ್ರಿ ಅಂತಾನೆ ನಾ ಬಂದದ್ದು. ಥ್ಯಾಂಕ್ ಯು ಸೋ ಮಚ್. ಗಿಡಗಳಿಗೆ ನೀರ್ ಹಾಕದ್ನ ಅರ್ಧಕ್ಕೆ ಬಿಟ್ಟು ಬಂದವ್ನಿ. ಯಾಕೆ ಕರೆದ್ರಿ ಅಂತ ಹೇಳಿ. ಮಧು ಮನೇಲಿ ಇಲ್ವಲ್ಲ ಅದಕ್ಕೆ. ಏನಂದ್ರೆ? ಆದ್ರೆ ಮಧು ಮನೇಲಿದ್ದಿದ್ರೆ ನಾನೇ ಬರ್ತಿದ್ದೆ, ಅವಳು ಇಲ್ವಲ್ಲ ಅದಕ್ಕೆ ನಿಮ್ನೆ ಬರಕ್ಕೆ ಹೇಳ್ದೆ. ಓ ಹಂಗಂದ್ರಿಯಾ? ನಾನು ಹಂಗೆ ಅಂದಿದ್ದು, ನಿಮ್ಗೆ ಹೆಂಗ ಅನ್ನಿಸ್ತು? ಆ ವಿಷಯ ಬಿಡಿ, ಯಾಕೆ ಕರೆದ್ರಿ ಅಂತ ಹೇಳಿ. ಬಿಸಿಲಲ್ಲಿ ಗಿಡಗಳು ಬಾಡೋಗುತ್ತೆ ಅಂತ ನೀರು ಹಾಕ್ತಾ ನೀವು ಬಾಡೋಗ್ತಿದ್ರಲ್ಲ, ನಿಮಗ್ ನೀರು ಏಣ ಅಂತ ಕರೆದೆ. ಜ್ಯೂಸ್ ಕೊಟ್ಟು ತಣ್ಣಗೆ ಮಾಡೋಣ ಅಂತ ಕರೆದೆ. ವೆರಿ ನೀಚ್ ಪರ್ಸನ್. ಹೌದು, ಪುಟ್ಟಮಲ್ಲಿ ಅವರೇ, ಅದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹೇಳಿದ್ರೆ ಚಾಡ. ಚಂದನ್ ಅವ್ರೆ, ಈಗ ತಾನೇ ನಮ್ಮ ಹೊಟ್ಟಿಲಿ ಕಾಪಿ ಕಾಯಿಸ್ಕೊ ಕುಡ್ಕ ಬಂದವ್ನಿ. ಈ ಜ್ಯೂಸ್ ಬೇಡ. ಪುಟ್ಟಮಲ್ಲಿ ಅವರೇ, ಬೇಡ ಅನ್ಬೇಡಿ, ನಿಮ್ಗೋಸ್ಕರ ಪ್ರೀತಿಯಿಂದ ಮಾಡಿದ್ದೀನಿ. ಅಂದ್ರೆ ಕಾಳಜಿಯಿಂದ ಮಾಡಿದ್ದೀನಿ ಎಂದೆ. ಚಂದನ್ ಅವ್ರೆ, ಅಟ್ಟಿ ಕೆಲಸ ಮಾಡಿ ಮಾಡಿ ಸಾನೆ ಸುಸ್ತಾಗ್ಬಿಟ್ಟಿದಿರಿ. ಈ ಜ್ಯೂಸ್ ನ ನೀವೇ ಕುಡ್ಕೊಳ್ಳಿ. ಪುಟ್ಟಮಲ್ಲಿ ಅವರೇ, ಬೇಡ ಚಂದನ್ ಅವ್ರೆ, ಕಾಪಿ ಕುಡ್ಕ ಏನ್ ನಡೀತಿದೆ ಇಲ್ಲಿ? ಮಧು, ಪುಟ್ಟಮಲ್ಲಿ ಅವರು ಪಾಪ ಬಿಸಿಲಲ್ಲಿ ಗಿಡಕ್ಕೆ ನೀರು ಹಾಕಿ ಸುಸ್ತಾಗ್ಬಿಟ್ಟಿದ್ರು. ಜ್ಯೂಸ್ ಕೊಡೋಣ ಅಂತ ಕರೆದೆ, ಈಗ ನೋಡಿದ್ರೆ ಬೇಡ ಅಂತಿದ್ದಾರೆ. ನೀನಾದ್ರೂ ಅವ್ರು ಕುಡೀರಿ ಅಂತ ಹೇಳು. ಯಾಕೆ ಬೇಡ ಅಂತಿದ್ರ ಪುಟ್ಮಲ್ಲಿ ಅವ್ರೆ? ಜ್ಯೂಸ್ ಕುಡೀರಿ. ಮಧುರ್ ಅವ್ರೆ, ಈಗ ತಾನೇ ನಮ್ಮ ಹೊಟ್ಟಿಲಿ ಕಾಪಿ ಕಾಯಿಸ್ಕೊ ಕುಡ್ಕೊಂಡ್ ಬಂದವ್ನಿ, ಅದಕ್ಕೆ ಜ್ಯೂಸ್ ಬೇಡ ಅಂದಿ. ಜಾನಿ, ಪುಟ್ಮಲ್ಲಿ ಅವ್ರು ನಿಮಗೆ ಜ್ಯೂಸ್ ಮಾಡ್ಕೊಡಿ ಅಂದ್ರ? ಓ, ನಾ ಕೇಳಲಿಲ್ಲ. ಚಂದನ್ ಅವ್ರೆ, ನಮ್ಮ ಒಟ್ಟಿಗೆ ಬನ್ನಿ ಅನ್ಬಿಟ್ಟು ಜ್ಯೂಸ್ ಕುಡೀರಿ ಅಂತಾನೆ. ಜಾನಿ, ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ನಮ್ಮನೆ ಬಾಗಿಲು ತೊಳಿರಿ ಅಂದ್ರೆ ಪಕ್ಕದ ಮನೆ ಕಿಟಕಿ ತೊಳೆಯಕ್ ಹೋಗ್ತೀರಾ? ಏನ್ ಹೀಗ್ ಮಾತಾಡ್ತಿದ್ಯಾ? ಅಕ್ಕಪಕ್ಕದ ಮನೆಯವರು ಅಂದ್ಮೇಲೆ ಕಷ್ಟ ಸುಖ ಹಂಚ್ಕೋಬೇಕು ತಾನೆ. ಜ್ಯೂಸ್ ಕೊಡೋದ್ರಲ್ಲಿ ಏನ್ ತಪ್ಪು? ಜ್ಯೂಸ್ ಕೊಡೋದು ತಪ್ಪಲ್ಲ, ಆದ್ರೆ ಬಲವಂತ ಮಾಡೋದು ತಪ್ಪು. ಯಾವತ್ತಾದ್ರೂ ಇಷ್ಟೊಂದು ಫೋರ್ಸ್ ಮಾಡಿ ನನಗೆ ಜ್ಯೂಸ್ ಕೊಡ್ಸಿದ್ದೀರಾ? ಈಗೇನು ನಿನಗ್ ಜ್ಯೂಸ್ ತಾನೇ ಬೇಕು? ಈ ಜ್ಯೂಸ್ನ ಇವ್ರು ಕುಡ್ದು ಬಿಡ್ಲಿ, ನೀನ್ ಯಾವ ಜ್ಯೂಸ್ ಕೇಳ್ತೀಯೋ ಆ ಜ್ಯೂಸ್ ಮಾಡ್ಕೊಡ್ತೀನಿ. ಅವ್ರು ಬೇಡ ಅಂತಿದಾರ ತಾನೆ, ನೀವು ಮತ್ತೆ ಜ್ಯೂಸ್ ಮಾಡೋವರೆಗೂ ನಂಗೆ ವೇಟ್ ಮಾಡಕ್ಕಾಗಲ್ಲ. ಇದನ್ನೇ ಕೊಡಿ. ಅಯ್ಯೋ ಮಧು, ಅಯ್ಯೋ. ಚಂದನ್ ಅವ್ರೆ, ಕುಡಿಲೇರಿ. ಚಂದನ್ ಅವ್ರೆ, ಚಂದನ್ ಅವ್ರೆ, ಇದ್ಯಾಕೆ ಕರ ಬಡ್ದಂಗ್ ನಿಂತ್ಬಿಟ್ಟವ್ರೆ? ಮೊದ್ಲೇ ಇವಳು ಮಾರಿ ಜ್ಯೂಸ್ ಬೇರೆ ಕುಡಿದು ಬಿಟ್ಟಿದ್ದಾಳೆ, ಇನ್ನು ಹೆಮ್ಮಾರಿ. ಇನ್ನು ನನ್ನ ಕತೆ ಮಮ್ಮಿ. ಮಧುರವ್ರೆ, ಮಧುರವ್ರೆ, ಯಾನೇನು ಸಡನ್ ಆಗ ಲೇಡಿ ದಾನ್ ಥರ ರೆಡಿ ಆಗ್ಬಿಟ್ಟಿದಾರಿ. ಯಾವ್ದಾದ್ರು ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದಾರೆ, ಅದಕ್ಕೆ ಹೊಡೆಯೋ ಥರ ಪ್ರಾಕ್ಟೀಸ್ ಮಾಡ್ತಾ ಇದಾರಿ. ನಿಮ್ಮ ಸಹಾಯಕ ನಾನು ಯಾವತ್ತೋ ಇನ್ನೊಸಿ ಹೊಡೆದು ಪ್ರಾಕ್ಟೀಸ್ ಮಾಡಿ. ಮಧುರವ್ರೆ, ನೀವು ಯಾಕೋ ದಿಟ್ವಾಗ್ಲೂ ಹೊಡತಾ ಇದ್ದಾರೆ ಅನ್ನಿಸ್ತದ. ಅದ್ರಲ್ಲಿ ಯಾಕೋ ಡೌಟು? ರಿಯಲ್ ಆಗೇ ಹೊಡಿತಿರೋದು. ಮಧುರವ್ರೆ, ಯಾಕೋ ನೀವು ಬ್ಯಾರೆ ಥರ ಮಾತಾಡ್ತಾ ಇದ್ದೀರಿ. ನಾ ಯಾನ್ ತಪ್ಪು ಮಾಡಿದಾರಂತ ಹಿಂಗೆ ಹೊಡಿತಾ ಇದ್ದೀರಿ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಪದೇ 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 ಮಧುರವ್ರೆ ಅಂತ ಕರಿಬೇಡ ಅಂತ. ಸುಂದ್ರಿ ಮೇಡಮ್ ಹತ್ರ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಇಲ್ದಿರ ಚಡ್ಡಿ ಅಂಗಡಿ ಇಟ್ಕೊಂಡು ನಿಮಗೆ ಚಡ್ಡಿ ಹಾಕಂಕಾಗ ಹಾಂಗೆ ಕಾಲು ಮುರಿತು. ಮಧುರವ್ರೆ, ನನ್ನ ಬಿಟ್ಬಿಡಿ. ಈಗ ನೀವೆಲ್ಗೊಂಡ್ರು? ಆ ರೌಡಿ ಪುನಃ ಏನಾರು ಹಚ್ಚೋರ್ಕ್ ಬಂದನಂತ ನೋಡಕ್ ಹೋಯ್ತಾವ್ನಿ.